ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಅವಶ್ಯಕತೆಯೇ ಅನ್ವೇಷಣೆಯ ತಾಯಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಕೇಳಿ, ಅವಶ್ಯಕತೆಯೇ ಅನ್ವೇಷಣೆಯ ತಾಯಿ. ಹೆತ್ತವರಿಗೆ ಹೆಗ್ಗಣವೇ ಮುದ್ದು. ಅದು ಹೇಗೇ ಇರಲಿ, ಇತರ ಮಕ್ಕಳಿಗಿಂತ ಭಿನ್ನವಾಗಿ ಬದುಕನ್ನು ಕಟ್ಟಿಕೊಂಡು ಹೆತ್ತವರ ಹೆಸರನ್ನು ಬಾನೆತ್ತರದಲ್ಲಿ ಬಣ್ಣಿಸುವಂತಾಗಬೇಕೆಂದು ಬಯಸುತ್ತಾರೆ. ಅವರ ಭವಿಷ್ಯದ ಜೀವನವು ಭಯ, ಆತಂಕ, ಸಂಕಷ್ಟಗಳಿಂದ ದೂರವಾಗಿ ನಸುನಗುತ್ತಿರುವ ನಕ್ಷತ್ರಗಳಂತೆ ಹೊಳೆಯುತ್ತಾ ಸುಂದರ ಜೀವನವನ್ನು ರೂಪಿಸಿಕೊಂಡು ಸುಭದ್ರ ಸಾಮ್ರಾಜ್ಯದ ರಾಜನಾಗಬೇಕೆಂಬ ಉತ್ಕಟ ಬಯಕೆ ಪ್ರತಿಯೊಬ್ಬ ಪಾಲಕರದ್ದಾಗಿರುತ್ತದೆ. ಇದೆಲ್ಲವೂ ಸಾಧ್ಯವಾಗಬೇಕಾದರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಧಾವಂತದಲ್ಲಿ, ಬದುಕಿಗೆ ಬೇಕಾದ ಮೂಲ ಸಂಸ್ಕಾರವನ್ನು ಕೊಡುವುದರಲ್ಲಿಯೇ ಎಡವುತ್ತಿದ್ದಾರೆ. ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಬೇಕೆಂಬ ಒಂದೇ ಒಂದು ಕಾರಣವಿತ್ತುಕೊಂಡು ಅದಕ್ಕಾಗಿ ಅನುಕ್ಷಣವೂ ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ವೆಚ್ಚಗಳಿಗೆ ಲೆಕ್ಕ ಹಾಕದೆ, ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂಬ ಮಂತ್ರವನ್ನೇ ಜಪಿಸುತ್ತಾ ಒತ್ತಡದ ಕಲಿಕೆಗೆ ತಳ್ಳುತ್ತಿದ್ದಾರೆ. ಹಾಗೂ ಹೀಗೂ ಕಾಲ ಉರುಳಿದಂತೆ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಬಹುದೊಡ್ಡ ಉದ್ಯೋಗ ಅರಸುತ್ತಾ ದೇಶ ವಿದೇಶದಲ್ಲಿ ನೆಲೆಸಿ ತಂದೆ ತಾಯಿಗಳಿಂದ ದೂರಾಗಿ ತಮ್ಮ ಕುಟುಂಬದೊಂದಿಗೆ ನೆಮ್ಮದಿಯಿಂದ ಬದುಕುವವರು ಒಂದೆಡೆಯಾದರೆ, ಇತ್ತ ನಿರೀಕ್ಷಿತ ಶಿಕ್ಷಣವೂ ಇಲ್ಲದೆ, ಅರ್ಹತೆಗೆ ತಕ್ಕ ಉದ್ಯೋಗವೂ ಇಲ್ಲದೆ ಹೆತ್ತವರಿಗೆ ಹೊರೆಯಾದವರೂ ಕೂಡ ಇದ್ದಾರೆ. ಆದರೆ ಯಾವ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಮುಂದೊಂದು ದಿನ ನಮಗೆ ಆಸರೆಯಾಗಿ ನಿಲ್ಲುತ್ತಾರೆ ಎಂದು ತಿಳಿದು ಜೀವ ಸವೆಸಿದ ತಂದೆ ತಾಯಿಗಳು ಅನಾಥಾಶ್ರಮದಲ್ಲಿ ಇಲ್ಲವೇ ಒಂಟಿಯಾಗಿ ಬದುಕಿನ ಕೊನೆಯ ದಿನಗಳನ್ನು ಎಣಿಸುತ್ತಾ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಕೆಲವರಂತೂ ಸಾವು ಬಾ ಎಂದು ಕರೆಯುತ್ತಿರುವಾಗಲೂ ದುಡಿದು ಮಕ್ಕಳನ್ನು ಸಾಕುವುದರಲ್ಲಿಯೇ ಹೈರಾಣಾಗಿ ನೆಮ್ಮದಿಯನ್ನು ಕಾಣದೆ ಪರಿತಪಿಸುತ್ತಿದ್ದಾರೆ. ಯಾವ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಸಾಕಷ್ಟು ಹೆಣಗಾಡುತ್ತೇವೆಯೋ ಅವರು ನಮ್ಮನ್ನು ಕಡೆಗಣಿಸಿದರೆ, ನಾವು ಯಾವ ಪುರುಷಾರ್ಥಕ್ಕಾಗಿ ಮಕ್ಕಳ ಬಗ್ಗೆ, ಅವರ ನಾಳೆಯ ದಿನದ ಬಗ್ಗೆ ಚಿಂತಿಸಿ ನಮ್ಮ ಸುಂದರ ಬದುಕನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡಿಕೊಳ್ಳುವುದು ಏಕೆ ಎಂಬ ಸಹಜ ಪ್ರಶ್ನೆಯು ಮೂಡುತ್ತದಲ್ಲವೇ? ಅಂತೆಯೇ ಡಿವಿಜಿಯವರು ಮಕ್ಕಳ ಭವಿಷ್ಯಕ್ಕೆ ಚಿಂತಿಸುವವರ ಚಿಂತೆಯನ್ನು ದೂರ ಮಾಡಿ ಕೊಂಚ ಸಮಾಧಾನವನ್ನುಂಟು ಮಾಡುವ ಈ ಕಗ್ಗದ ಮೂಲಕ ನಮ್ಮ ಬಾಳಿಗೆ ಹಿಗ್ಗನ್ನು ತಂದಿದ್ದಾರೆ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ, ದಕ್ಕಿತೇಂ ಕುರುಪಾಂಡು ತನೆಯರ್ಗೆ ರಾಜ್ಯ ಸುಖ, ದಿಕ್ಕು ಅವರಿಗವರೇ ಮಂಕುತಿಮ್ಮ ಎಂದು ಹೇಳಿದ್ದಾರೆ. ಹೌದು, ಈ ಕಗ್ಗದ ಆಶಯ ಬಹುಶಃ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ, ಗರ್ಭದಲ್ಲಿದ್ದಾಗಲೇ ಅದರ ಆರೋಗ್ಯ ಶಿಕ್ಷಣಕ್ಕಾಗಿ ಹೆಣಗಾಡುವವರನ್ನೆಲ್ಲ ಎಚ್ಚರಿಸುತ್ತದೆ. ಮಕ್ಕಳು ಭವಿಷ್ಯದಲ್ಲಿ ಉದ್ಧಾರವಾಗಿ ಸಂತೋಷದಿಂದ ನೆಮ್ಮದಿಯಿಂದ ಬದುಕನ್ನು ನಡೆಸಲಿ, ನನಗೆ ಬಂದಂತಹ ಸಂಕಷ್ಟಗಳು ಅವರಿಗೆ ಬಾರದಿರಲೆಂದು ಚಿಂತಿಸುತ್ತಾ ಕೂಡುವ ಪಾಲಕರೇ ಹೆಚ್ಚು. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು ಸುಖವಾಗಿರಲೆಂದು ಎಷ್ಟೇ ಪ್ರಯತ್ನಿಸಿದರೂ ಯಾರಿಗೂ ಕೂಡ ಸುಖ ಸಿಗಲಿಲ್ಲ ಅಲ್ಲವೇ? ಅಧರ್ಮದ ಮಾರ್ಗದಲ್ಲಿದ್ದ ಕೌರವರನ್ನು ಸನ್ಮಾರ್ಗದಲ್ಲಿ ತರಲು ಶ್ರೀಕೃಷ್ಣನಾದಿಯಾಗಿ ಹಲವು ದಿಗ್ಗಜರ ಪ್ರಯತ್ನಕ್ಕೆ ಪ್ರತಿಫಲ ಸಿಗಲೇ ಇಲ್ಲ. ಇದರಿಂದ ಧರ್ಮ ಮಾರ್ಗದಲ್ಲಿದ್ದ ಪಾಂಡವರಿಗೂ ಸಂಕಷ್ಟಗಳು ತಪ್ಪಲಿಲ್ಲ. ಇಲ್ಲಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ತರಬೇಕೆಂಬ ಸಂಕಲ್ಪಕ್ಕೆ ಕೆಲವೊಮ್ಮೆ ಸಮಯವೂ ಕೂಡ ಸ್ಪಂದಿಸದೆ ಅವರಿಗವರೇ ದಿಕ್ಕಾಗಿ ಜೀವನ ರೂಪಿಸಿಕೊಳ್ಳುತ್ತಾರೆ ಎಂಬುದನ್ನು ಇಲ್ಲಿ ಮನಗಾಣಬೇಕಿದೆ. ಮಕ್ಕಳ ಭವಿಷ್ಯವನ್ನು ನಾವು ನೀವೆಲ್ಲ ರೂಪಿಸುತ್ತೇವೆ ಎಂಬುದು ನೆಪ ಮಾತ್ರ. ಅವರ ಭವಿಷ್ಯವನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ. ಇಲ್ಲಿ ಮಕ್ಕಳೇ ತಮ್ಮ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸಬೇಕು. ಕಾರಣ, ಮಕ್ಕಳ ಇಚ್ಛೆಯಂತೆ ಬದುಕಲು ಬಿಟ್ಟು ಬಿಡು. ನೀನು ಬಯಸಿದಂತೆ ಅವರನ್ನು ಬದಲಾಯಿಸಬೇಡ. ಅವರು ಅವರಂತಾಗಲು ಅವಕಾಶ ನೀಡುತ್ತಾ ಸಂದರ್ಭೋಚಿತವಾಗಿ ಸೂಕ್ತ ಮಾರ್ಗದರ್ಶನವನ್ನು ನೀಡಬೇಕಷ್ಟೇ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಾಧನೆಗಾಗಿ ಸಾಮರ್ಥ್ಯ ಹಾಗೂ ಪ್ರತಿಭೆ ಇದ್ದೇ ಇರುತ್ತದೆ. ಅದನ್ನು ಹುಡುಕುವ ಪ್ರಯತ್ನವಾಗಬೇಕು.
ಅದರಲ್ಲಿ ಅವರನ್ನು ತೊಡಗಿಸಿ ಬೆಂಬಲಿಸಿದರೆ ಸಾಕು, ಅವರ ಭವಿಷ್ಯ ತಾನೇ ತಾನಾಗಿ ಉಜ್ವಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದು ಬೇಕು ಇದು ಬೇಕು ಎಂದು ಮಕ್ಕಳು ಹಠ ಹಿಡಿದಾಗ ಬೇಡಿದ್ದೆಲ್ಲವನ್ನು ಕ್ಷಣಾರ್ಧದಲ್ಲಿ ಕೊಟ್ಟು ಕೈ ತೊಳೆದುಕೊಳ್ಳುವ ಪಾಲಕರೇ ಇಂದು ಹೆಚ್ಚಾಗಿದ್ದಾರೆ. ಮಕ್ಕಳನ್ನು ಆ ಕ್ಷಣದಲ್ಲಿ ಸಂತೃಪ್ತಿಗೊಳಿಸುವುದಷ್ಟೇ ಅವರಿಗೆ ಮುಖ್ಯವಾಗಿರುತ್ತದೆ. ಇಲ್ಲಿ ಮಕ್ಕಳ ಬೇಡಿಕೆಯು ಅವರ ಭವಿಷ್ಯಕ್ಕೆ ಪೂರಕವಾಗಿದೆಯಾ ಅಥವಾ ಮಾರಕವಾಗಿದೆಯಾ ಎಂಬುದನ್ನು ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಬೇಕೇ ವಿನಃ ಅವರ ಕ್ಷಣಿಕ ತೃಪ್ತಿಗೆ ಅವಕಾಶ ಕಲ್ಪಿಸಬಾರದು. ಹಾಗೆಯೇ ಮಕ್ಕಳಿಗೆ ಅತಿ ಒತ್ತಡವನ್ನು ಹಾಕಿ ಓದು 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 ಎಂದು ಒತ್ತಾಯದ ಬದುಕಿನಲ್ಲಿಯೇ ಬೆಳೆಸಿದರೆ ಕೆಲವರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಹಿಂದುಳಿಯುವ ಸಾಧ್ಯತೆಯೇ ಹೆಚ್ಚು. ಇನ್ನು ಕೆಲವರು ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆಗೂ ಶರಣಾಗಿರುವಂಥದ್ದನ್ನು ಕಂಡಿದ್ದೇವೆ. ಇಂತಹ ನೂರಾರು ಘಟನೆಗಳು ನಮ್ಮ ಕಣ್ಮುಂದೆಯೇ ನಡೆದಿವೆ. ಕೆಲವು ಪಾಲಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಬಹಳ ಮುದ್ದಾಗಿ ಯಾವುದೇ ಕುಂದು ಕೊರತೆ ಇಲ್ಲದೆ ಬೆಳೆಸಿದ್ದಾರೆ. ಆದರೆ ಆ ಮಕ್ಕಳ ಭವಿಷ್ಯವು ಅತಂತ್ರವಾಗಿರುವುದನ್ನು ಕಾಣುತ್ತೇವೆ. ಹಾಗೆ ಕೆಲವು ಪಾಲಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸದೆ ಯಾವುದೇ ಜವಾಬ್ದಾರಿ ಹಾಗೂ ಸೌಕರ್ಯವಿಲ್ಲದೆ ಬೆಳೆಸಿದ ಮಕ್ಕಳೂ ಕೂಡ ಸಾಧನೆಯ ಮೆಟ್ಟಿಲೇರಿ ಸುಂದರದ ಭವಿಷ್ಯ ರೂಪಿಸಿಕೊಂಡ ಹಲವಾರು ಉದಾಹರಣೆಗಳನ್ನು ಕಾಣಬಹುದಾಗಿದೆ. ಹಾಗಾದರೆ ಈ ರೀತಿಯ ವೈರುಧ್ಯದಲ್ಲಿರುವ ಪಾಲಕರು ತಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂಬ ಜಿಜ್ಞಾಸೆ ಮೂಡುವುದು ಸಹಜವಾಗಿದೆ. ಇದಕ್ಕೆ ಪೂರಕವಾಗಿ ಈ ಒಂದು ಪುಟ್ಟ ಕತೆ ಕೇಳಿ. ಒಂದೂರಲ್ಲಿ ಇಬ್ಬರು ಸ್ನೇಹಿತರು ನೆರೆಹೊರೆಯಲ್ಲಿ ವಾಸವಾಗಿರುತ್ತಾರೆ. ಒಬ್ಬರು ಶಿಕ್ಷಕ ವೃತ್ತಿಯಲ್ಲಿದ್ದರೆ ಇನ್ನೋರ್ವರು ಖಾಸಗಿ ಕಂಪನಿಯ ನೌಕರರಾಗಿದ್ದರು. ಇವರಿಬ್ಬರು ತಮ್ಮ ಮನೆಯ ಹೂದೋಟದಲ್ಲಿ ಸಸಿಗಳನ್ನು ನೆಡುತ್ತಾರೆ. ಶಿಕ್ಷಕರು ತನ್ನ ಸಸಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಗೊಬ್ಬರವನ್ನು ನೀಡುತ್ತಿದ್ದರು. ಅವುಗಳ ಬಗ್ಗೆ ಹೆಚ್ಚಿನ ಗಮನ ಸಹ ನೀಡುತ್ತಿರಲಿಲ್ಲ. ಹಾಗೆ ಖಾಸಗಿ ನೌಕರ ತನ್ನ ಸಸಿಗಳಿಗೆ ಯಥೇಚ್ಛವಾಗಿ ನೀರು ಗೊಬ್ಬರವನ್ನು ನೀಡಿ ಅವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುತ್ತಿದ್ದನು. ಶಿಕ್ಷಕರ ಸಸ್ಯಗಳು ಸಾಧಾರಣವಾಗಿ ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ಬೆಳೆದಿದ್ದವು. ಆದರೆ ಖಾಸಗಿ ನೌಕರನ ಸಸ್ಯಗಳು ಸಮೃದ್ಧವಾಗಿ ಹಚ್ಚು ಹಸಿರಾಗಿ ಬೆಳೆದಿದ್ದವು. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಚಂಡಮಾರುತದ ಪರಿಣಾಮವಾಗಿ ಭಾರೀ ಬಿರುಗಾಳಿಯೊಂದಿಗೆ ಮಳೆ ಸುರಿಯಿತು. ಮರುದಿನ ಬೆಳಗ್ಗೆ ಇಬ್ಬರೂ ತಮ್ಮ ತಮ್ಮ ಸಸಿಗಳಿಗೆ ಆದ ಹಾನಿಯನ್ನು ನೋಡಲು ತಮ್ಮ ಹೂದೋಟಕ್ಕೆ ಹೋಗುತ್ತಾರೆ. ಖಾಸಗಿ ನೌಕರನ ಸಸ್ಯಗಳು ಬೇರು ಸಮೇತ ಹಾರಿ ಬಿದ್ದು ಸಂಪೂರ್ಣವಾಗಿ ನಾಶವಾಗಿದ್ದವು. ಆದರೆ ಶಿಕ್ಷಕನ ಸಸ್ಯಗಳು ದೃಢವಾಗಿ ನಿಂತಿದ್ದವು. ಆಶ್ಚರ್ಯಚಕಿತನಾಗಿ ಖಾಸಗಿ ನೌಕರನು ಶಿಕ್ಷಕರ ಬಳಿ ಹೋಗಿ, ಅಲ್ಲ ಸರ್, ನಾವಿಬ್ಬರು ಒಟ್ಟಾಗಿ ಸಸಿಗಳನ್ನು ನೆಟ್ಟಿದ್ದೆವು. ನಿಮಗಿಂತ ಹೆಚ್ಚಾಗಿ ನೀರು ಗೊಬ್ಬರವನ್ನು ನೀಡಿ ಹೆಚ್ಚಿನ ಗಮನ ಹರಿಸಿದ್ದೆ. ಆದರೂ ನನ್ನ ಸಸ್ಯಗಳು ನಾಶವಾದವು. ನಿಮ್ಮ ಸಸ್ಯಗಳು ದೃಢವಾಗಿ ನಿಂತಿವೆ ಏಕೆ ಎಂದು ಪ್ರಶ್ನಿಸುತ್ತಾರೆ. ಆಗ ಶಿಕ್ಷಕರು ಹೇಳುತ್ತಾರೆ, ನೀನು ಸಸಿಗಳಿಗೆ ಹೆಚ್ಚು ನೀರು ಗೊಬ್ಬರವನ್ನು ನೀಡಿದೆ, ಹೆಚ್ಚು ಕಾಳಜಿ ವಹಿಸಿದೆ. ಆ ಕಾರಣ ಆ ಸಸಿಗಳಿಗೆ ಯಾವುದೇ ಜವಾಬ್ದಾರಿ ಸ್ವಪ್ರಯತ್ನದ ಅರಿವಾಗಲಿಲ್ಲ. ಆದರೆ ನಾನು ಅವುಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು, ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರವನ್ನು ನೀಡಿದೆ. ಆ ಬೇರುಗಳು ತಮಗೆ ಬೇಕಾದ ಹೆಚ್ಚುವರಿ ನೀರು ಹಾಗೂ ಲವಣಾಂಶಗಳ ಹುಡುಕಾಟದಲ್ಲಿ ಹೆಚ್ಚಿನ ಆಳಕ್ಕೆ ಹಾಗೆ ಅಗಲವಾಗಿ ವಿಸ್ತರಿಸಿಕೊಂಡು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಂಡವು. ಅದಕ್ಕಾಗಿ ಅವು ಯಾವುದೇ ಬಿರುಗಾಳಿ ಮಳೆಗೆ ಬಗ್ಗದೆ ದೃಢವಾಗಿ ನಿಂತಿವೆ ಎಂದು ಹೇಳುತ್ತಾರೆ. ಈ ಕಥೆಯ ತಿರುಳಿಷ್ಟೇ, ನಾವು ಮಕ್ಕಳಿಗೆ ಎಲ್ಲವನ್ನೂ ಸುಲಭವಾಗಿ ನೀಡಿದರೆ ಅವರಿಗೆ ಪರಿಶ್ರಮದ ಬೆಲೆ ಗೊತ್ತಾಗುವುದಿಲ್ಲ. ಹಾಗೆ ಅವರು ನಿರ್ವಹಿಸಬೇಕಾದ ಕಾಯಕಕ್ಕೆ ಗೌರವ ಬೆಲೆ ನೀಡುವುದಿಲ್ಲ. ಎಲ್ಲವನ್ನೂ ಸುಲಭವಾಗಿ ನೀಡಿದರೆ ಮಕ್ಕಳು ಸೋಮಾರಿಗಳಾಗುವ ಸಾಧ್ಯತೆಯೇ ಹೆಚ್ಚು. ಅವಶ್ಯಕತೆಯು ಅನ್ವೇಷಣೆಯ ತಾಯಿಯಂತಿದ್ದು ಮಕ್ಕಳಿಗೆ ಸುಲಭವಾಗಿ ನೀಡಿದರೆ ಅದರ ಮಹತ್ವ ಅವರಿಗೆ ಅರಿವಾಗುವುದಿಲ್ಲ. ಅಂತೆಯೇ ಹೇಳುತ್ತಾರೆ, ಅನುಕೂಲಗಳು ಹೆಚ್ಚಿದಂತೆ ಅವಿವೇಕಿಯಾಗುತ್ತಾನೆ, ಅವಕಾಶಗಳು ಹೆಚ್ಚಿದಂತೆ ಅವಿಧೇಯನಾಗುತ್ತಾನೆ, ಆದಾಯ ಹೆಚ್ಚಿದಂತೆ ಅಹಂಕಾರಿಯಾಗುತ್ತಾನೆ, ಅಧಿಕಾರ ಹೆಚ್ಚಿದಂತೆ ಅಲ್ಪನಾಗುತ್ತಾನೆ. ಆದರೆ ಇವೆಲ್ಲವನ್ನು ಮೀರಿದವರು ಮಾತ್ರ ವಿಶೇಷನಾಗುತ್ತಾನೆ. ಹಾಗಾಗಿ ಸ್ವಸಾಮರ್ಥ್ಯದ ಮೇಲೆ ಮಕ್ಕಳು ಬೆಳೆಯಲು ಅವಕಾಶ ಕಲ್ಪಿಸಬೇಕು. ಮಕ್ಕಳೆಂದರೆ ಕೈಯಲ್ಲಿರುವ ಹಕ್ಕಿಯ ಹಾಗೆ,
ಜೋರಾಗಿ ಅಮುಕಿದರೆ ಸತ್ತು ಹೋಗುತ್ತದೆ, ಸಡಿಲಿಸಿ ಬಿಟ್ಟರೆ ಹಾರಿ ಹೋಗುತ್ತದೆ. ಇದನ್ನರಿತು ಅವರಿಗೆ ಅವಶ್ಯಕವಾದ ಉತ್ತಮ ಸಂಸ್ಕಾರಯುತ ಕಲಿಕೆಯ ಜೊತೆಗೆ ಆಸಕ್ತಿಯುತ ಸಹಜ ಕಲಿಕೆಗೆ ಅವಕಾಶ ನೀಡಬೇಕು. ಸೃಜನಶೀಲತೆಯ ಹುಚ್ಚು ಹಿಡಿಸಿ ಜೀವನಾನುಭವವನ್ನು ಕಲಿಸಬೇಕು. ಬರೆದ ಅಕ್ಷರ ತಪ್ಪಾದರೆ ತಿದ್ದಬಹುದು, ಆದರೆ ಬದುಕೇ ತಪ್ಪಾದರೆ ತಿದ್ದುವುದು ಬಹಳ ಕಷ್ಟ. ಆದ್ದರಿಂದ ಮಕ್ಕಳ ಬದುಕು ತಪ್ಪಾಗದಂತೆ ನೋಡಿಕೊಳ್ಳಬೇಕು. ಆ ಮೂಲಕ ಸಮಾಜದಲ್ಲಿ ಸನ್ನಡತೆಯ ಸದಾಚಾರಿಗಳಾಗಿ ಭವಿಷ್ಯದ ಬದುಕಲ್ಲಿ ಬೆಳಕಾಗುವಂತೆ ಮಾಡಬೇಕು. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ಧನ್ಯವಾದಗಳು.